ಸಿದ್ದರಾಮಯ್ಯ ಪರವಾಗಿ ಮಾತಾಡಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟವರಂತ ಅವ್ರನ್ನ ಕೇಳಿದ್ರು. ನೋಡಿ, ಜಿ.ಟಿ. ದೇವೇಗೌಡರು ಏನು ಮಾತಾಡಿದ್ದಾರೆ, ಏನು ಯಾವ ಉದ್ದೇಶಕ್ಕೆ ಮಾತಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನೀವು ಕೇಳೋದ್ರಿಂದ ಕೇಳ್ತಾ ಇದ್ದೀವಿ. ನಮ್ಮದು ಮೂಢ ಹಗರಣದಲ್ಲಿ 14 ಸೈಟನ್ನ ಇವರು ಏನು ಮತ್ತೆ ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಅಲ್ಲಿ ಸುಮಾರು ನಿಮ್ಮ ಪತ್ರಿಕೆಗಳ ಮುಖಾಂತರ ನೋಡಿರ್ತಕ್ಕಂಥದ್ದು, ಕೇಳಿರ್ತಕ್ಕಂಥದ್ದು 5,000 ಕೋಟಿಗೂ ಮಿಗಿಲಾಗಿ ದುರುಪಯೋಗ ಆಗಿದೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ತನಿಖೆಯಲ್ಲಿ ಅಥವಾ ಇನ್ನೊಂದರಲ್ಲಿ ಬರ್ತಾ ಇದೆ. ಬಹುಶಃ ಇವತ್ತು ಸಿದ್ದರಾಮಯ್ಯನವರು ಅವರ ಮನೆಯವರ ವಾಪಸ್ಸನ್ನು ತಿರುಗಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ತಪ್ಪನ್ನು ಒಪ್ಕೊಂಡಂಗೆ ಆಯಿತು. ಮೊದಲು ನಾವು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿರಲಿಲ್ಲ. ಗವರ್ನರು ಅವ್ರ ಮೇಲೆ ತನಿಖೆ ಮಾಡಿ ಅಂತೇಳಿ ಏನು ಒಂದು ಆದೇಶ ಮಾಡಿದರು. ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮೊದಲು ಕೇಳಿದ್ದು. ನಾವು ಕೇಳಿದ್ದು ರಾಜೀನಾಮೆ ಕೇಳಿದ್ದಿಲ್ಲ. ಈಗ ವಿ ಆರ್ ಡಿಮ್ಯಾಂಡಿಂಗ್ ಹಿಸ್ ರಿಸಿಗ್ನೇಷನ್. ಯಾಕೆ? FIR ಅವ್ರ ಮೇಲೆ ಆಗಿರೋದ್ರಿಂದ ಅವರು ನೈತಿಕವಾಗಿ ಇರಬಾರ್ದು ಅಂತ. ಹಿಂದೆ ಎಲ್ಲ ನಾವು ರಾಜಕಾರಣದಲ್ಲಿ ನೋಡಿದ್ದೀವಿ. ರಾಮಕೃಷ್ಣ ಹೆಗಡೆ ಅವರು ನೈತಿಕವಾಗಿ ರಾಜೀನಾಮೆ ಕೊಟ್ಟರು, ದೇವೇಗೌಡರು ಕೊಟ್ಟು ಮತ್ತೆ ವಾಪಸ್ಸು ಸರಿ ಹೋಯ್ತು ಅಂತೇಳಿ ಮತ್ತೆ ಮಂತ್ರಿ ಆದರು. ಇದೇ ಯಡಿಯೂರಪ್ಪನವರು, ಇದೇ ಬಂಗಾರಪ್ಪನವರು ಎಲ್ಲರ ಮೇಲೆ ಕೊಟ್ಟು ನೈತಿಕವಾಗಿ ರಾಜೀನಾಮೆ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಆದರೆ ಇವರು ನಾವು ತಪ್ಪೇ ಮಾಡಿಲ್ಲ, ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದು ನಾವು ವಾಪಸ್ ಮಾಡಿದ್ದೀವಿ ಅಂತೇಳಿ ಅವ್ರು ಯಾರು ರಘುನಂದನ್ ಅಂತನೋ ಯಾರ ಕೈಲ ಕೊಟ್ಟು ಕಳಿಸಿದ್ದಾರೆ. ಬಹುಶಃ ರಘುನಂದನ್ ಒಬ್ಬ ದೊಡ್ಡ ಕಳ್ಳ. ಅಲ್ಲಿ ಅವನು ಒಂದೇ ದಿವಸ 864 ಸೈಟನ್ನು ಈ ಥರ ಬದಲಾವಣೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ನಿಮ್ಮ ಪತ್ರದ ಮುಖಾಂತರ ನಾವು ನೋಡಿದ್ದೀವಿ. ಬಹುಶಃ ನಮ್ಮ ಪಕ್ಷದ G.T. ದೇವೇಗೌಡರು ಆ ಮುಖ್ಯ ಯಾವ ಅರ್ಥದಲ್ಲೇ ಮಾಡ್ತಾರೋ ಗೊತ್ತಿಲ್ಲ. ಬಹುಶಃ ಅಲ್ಲಿ ಬಂದಾಗ ಅಲ್ಲಿ ಅವ್ರಿಗೆ ಖುಷಿ ಪಡ್ಸೋಕೆ ಮಾತಾಡೋರು ಅಥವಾ ಇನ್ನೊಂದು ಕ್ಷೇತ್ರಕ್ಕೆ ಕೆಲಸ ಬೇಕು ಅಂತ ಮಾತಾಡೋರು ಅದು ನಮಗೆ ಗೊತ್ತಾಯ್ತಾ ಇಲ್ಲ. ಬಹುಶಃ ಅವರು ನಮ್ಮ ಪಕ್ಷದ ಶಾಸಕರು ಪಕ್ಷದ ಪರವಾಗಿರ್ತಾರೆ. ಅಲ್ಲಿ ಯಾವ ಕಾಂಟ್ರಾಸ್ಟಲ್ಲಿ ಮಾತಾಡಿದ್ದಾರೆ ಏನು ಅಂತಕ್ಕಂಥದ್ದನ್ನು ಇವತ್ತು ಪೂರ್ತಿ ನೀವು ಪತ್ರಿಕೆಯಲ್ಲಿ ಬಂದ ಮೇಲೆ ನಾವು ಆಮೇಲೆ ಹೇಳ್ತೀವಿ. ಒಂದು ನಿಮಿಷ ಏನಪ್ಪ, ಕೇಂದ್ರದಲ್ಲಿ ಮಂತ್ರಿ ಆಗೋರು ಏನಾರು ಕೆಲಸಗಳನ್ನ ತಂದು ಮಾಡಲಿ, ಅದು ಬಿಟ್ಟು ದಿನ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾರೆ ಅಂತ ಅಲ್ಲಲ್ಲ ರಾಜೀನಾಮೆ ಕೊಟ್ಟವ್ರಂತ ಅವ್ರ ಪಕ್ಷದ ನಾಯಕರು ನೇರವಾಗಿ ಓಪನ್ ಆಗಿ ಸ್ಟೇಜ್ ಮೇಲೆ ಹೇಳಿದ್ದಾರೆ. ಅಲ್ಲ, ನೀವು ಹೇಳೋರಂತ ಹೇಳಿದ್ರಿ. ನಾವು ಈಗ ಸಾಯಂಕಾಲಕ್ಕೆ ಹೋಗಿ ನಿಮ್ಮ ಟಿವಿ ನೋಡ್ತೀನಿ. ನಾನೀಗ ಟಿವಿ ನೋಡ್ಬಿಟ್ಟು ನಾಳೆ ಬೆಳಗ್ಗೆ ನಿಮ್ಗೆ ಉತ್ತರ ನಾವೇ ಹೇಳ್ತೀವಿ. ನೋಡಿ ನೋಡಿ ನನಗೆ ನೀವು ಹೇಳಪ್ಪ ಮುಗಿಸು. ಇದಕ್ಕೆ ಉದಾಹರಣೆ ಅಂದ್ರೆ ನಿಮ್ಮ ಇವರು G.T. ದೇವೇಗೌಡರು ಸಾಫ್ಟ್ ಆಗಿದ್ದಾರೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಗೆ ಸ್ಟಾರ್ಟಿಂಗ್ ಇಂದ ನೀವು ರಾಜೀನಾಮೆ ಕೊಡಬೇಕು ಅಂತೀರಿ. G.T. ದೇವೇಗೌಡರು ಇವತ್ತು ಹೇಳೋರು ಏನಕ್ಕೆ ರಾಜೀನಾಮೆ ಕೊಡಬೇಕು? ಅಲ್ಲ, ಒಂದು ನಿಮಿಷ, ನಾವು ರಾಜೀನಾಮೆ ಕೊಡಿ ಅಂತ ಹೇಳ್ತಿರೋದು. ಅವರು ಒಪ್ಕೊಂಡು ಈಗ ಮೂಢ ಸೈಟನ್ನು ಹಿಂದಿರುಗಿಸಿದ್ದಾರೆ. ಒಂದು ಕಡೆ ತೀರ್ಮಾನ ನಾವು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮೇಲ್ನೋಟಕ್ಕೆ ಒಪ್ಕೊಂಡಂಗೆ ಆಗಿದೆ. ಅದಕ್ಕೆ ಕೊಡಿ ಅಂತ ನಾವು ಹೇಳಿದ್ದೀವಿ. ಈಗ ಅವ್ರ ಮೇಲೆ ಕೇಸಿದೆ, ಇವ್ರ ಮೇಲೆ ಕೇಸಿದೆ ಅಂತ G.T. ಅವ್ರು ಹೇಳಿದಾರಲ್ಲ. ಈಗ ನಾವು ಹಿಂಗೆ ಹೇಳ್ತಿದ್ದೀವಲ್ಲ, ಹಂಗೆ ಹೇಳಲಿ. ಆಮೇಲೆ ಅದು ಏನಿದೆ ಕಾನೂನಿದೆ, ಕಾನೂನು ಪ್ರಕಾರ ಏನಾಗ್ತದೆ ಆಗಲಿ, ತಪ್ಪೇನಿಲ್ಲ. ನಮ್ಮ ಒತ್ತಾಯ ಮೈಸೂರಲ್ಲ, ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಹಗರಣಗಳು ಏನೇನಾಗಿದೆ, ನನ್ನ ಮೇಲೆ ಆಗಿರಲಿ ಅಥವಾ ಇನ್ನೊಬ್ಬರ ಮೇಲೆ ಆಗಿರಲಿ ಅಥವಾ G.T. ಮೇಲೆ ಆಗಿರಲಿ, ಅದನ್ನು ಹೊರಹೊಮ್ಮಬೇಕು, ಹೊರಚೆಲ್ಲಬೇಕು. ಸರ್ಕಾರದ ಬೊಕ್ಕಸವನ್ನು ಯಾರು ಕದಿಬಾರ್ದು ಅಂತಕ್ಕಂಥದ್ದು ನಮ್ಮದು ಒತ್ತಾಯ. ಯಾರೇ ಆಗಿರಲಿ, ಏನೇ ಆಗಲಿ. ಥ್ಯಾಂಕ್ ಯು. ಅಲ್ಲಪ್ಪ, ಅದನ್ನು ನಾನು ಅವ್ರು ಕೇಳ್ಬೇಕು. ನೀವು ಹೇಳಿದ್ಮೇಲೆ ಈಗ ನಾವು ನೋಡೇ ಇಲ್ಲ, ಇಲ್ಲಿ ಬಂದಾಗ ನೀವು ಕೇಳ್ತಾ ಇದ್ದೀರಿ. ಅದುವೇ ನಾವು ಉತ್ತರ ನಾವು ನಿಮಗೆ ಹೇಳಿದ್ದೀವಿ. ಅವ್ರು ಯಾಕೆ ಕೇಳೋರು ಏನು ಅಂತ ನನಗೆ ಗೊತ್ತಿಲ್ಲ. ಬಹುಶಃ ನಾವು ನಮ್ಮ ಒತ್ತಾಯ ನನ್ನ ಸೈಟ್ಗಳು ಇದ್ರೂ, G.T. ಸೈಟ್ಗಳು ಇದ್ರೂ, ಇನ್ನೊಬ್ಬರು ಸೈಟ್ ಇದ್ರೂ ಎಲ್ಲ ತನಿಖೆನೂ ಆಗಿ ರಾಜ್ಯದ ಬೊಕ್ಕಸವನ್ನು ಸೇಫಾಗಿ ಮಾಡ್ತಕ್ಕಂಥದ್ದನ್ನ ಇದೇ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಮಾಡಲಿ. ಸುಮಾರು 5,000 ಕೋಟಿ ರೂಪಾಯಿ ಹಗರಣ ಇರ್ತಕ್ಕಂಥದ್ದು ಎಲ್ಲರೂ ನಿಮಗೂ ಗೊತ್ತಿದೆ, ನಮ್ಗೆ ಗೊತ್ತಿದೆ. ಯಾರ್ಯಾರೇ ಬರಲಿ ಬಿಡಿ, ತಪ್ಪ ಶಿಕ್ಷೆ ಆಗಲಿ. ಥ್ಯಾಂಕ್ ಯು.